ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ಸ್ಟೈಲ್ನ ಕರ್ಮೀನ್ ಸಾಂಬಾರು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬಾಣತಿಯರಿಗೆ ಒಂದು ಒಳ್ಳೆ ಫುಡ್ ಅಂತಾನೂ ಹೇಳ್ಬೋದು. ಯಾಕೆ ಅಂದರೆ ಬಾಣತಿಯರಿಗೆ ಹಾಲು ಹೆಚ್ಚಾಗಲಿ ಅಂತ ಕೊಡ್ತಾರೆ. ಯಾರ್ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಳ್ಳಿ ಕಡೆ ಸಿಗುತ್ತಲ್ಲ ಕರ್ಮೀನ್ ಸಾಂಬಾರು, ಅಜ್ಜಿಂದಿರು ಮಾಡೋ ಥರ ಅದೇ ರೀತಿ ಇರುತ್ತೆ. ಅಜ್ಜಿಂದಿರ ಕೈ ರುಚಿ ಯಾರ್ಯಾರು ತಿಂದಿದ್ದೀರಾ ಅವ್ರು ಕಮೆಂಟ್ ಮಾಡೋದಂತೂ ಮರಿಬೇಡಿ. ಈಗ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ಒಂದು ಮುಕ್ಕಾಲು ಬೌಲ್ ಅಷ್ಟು ಕರ್ಮೀನ್ ತಗೋತಾ ಇದ್ದೀನಿ. 1 ಕಪ್ ಅಷ್ಟು ಅವರೆಕಾಳು ತಗೋತಾ ಇದ್ದೀನಿ. ಸಾಂಬಾರ್ ಪೌಡರ್, ಹುಣಸೆಹಣ್ಣು, ಕಾಯಿ ತುರಿ, ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ, ಬದನೆಕಾಯಿ, ಆಲೂಗೆಡ್ಡೆ 2, ಟೊಮೊಟೊ 2 ತಗೋತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲಿ ಇಟ್ಟು ಕಡಿಮೆ ಉರಿನಲ್ಲಿ ಅವರೆಕಾಳು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಕರ್ಮೀನ್ ಸಾಂಬಾರಿಗೆ ಅವರೆಕಾಳು ಹುರಿದೇ ಹಾಕೋಬೇಕು, ಹಾಗೆ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಹಾಕೋಬಾರ್ದು. ನೀರಲ್ಲಿ ಬೇಯಿಸಿ ಹಾಕೋದ್ರಿಂದ ಕರ್ಮೀನ್ ಸಾಂಬಾರಿಗೆ ಲೊಳೆಯಾಗಿ ಸಿಗುತ್ತೆ, ಅದರಿಂದ ಹುರ್ಕೊಂಡು ಹಾಕೋಬೇಕು. ಈ ರೀತಿ ಕಡಿಮೆ ಉರಿನಲ್ಲಿ ಅವರೆಕಾಳನ್ನ ಚೆನ್ನಾಗಿ ಹುರ್ಕೊಂಡು, ಈ ರೀತಿ ಅವರೆಕಾಳು ಉರಿಬೇಕಾದ್ರೆ ಚಟಪಟ ಅಂತ ಬಾಯಿ ಬಿಡುತ್ತೆ, ಆವಾಗ ಅಷ್ಟಾದರೆ ಸಾಕು. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ನಾವು ಮೊದಲೇ ಒಂದು ಕುಕ್ಕರ್ನಲ್ಲಿ ಒಂದು ಸ್ವಲ್ಪ ನೀರಿಟ್ಟು ಬಿಸಿಯಾಗಲು ಬಿಡಬೇಕು. ಬಿಸಿಯಾಗಿರೋ ನೀರಿಗೆ ಅವರೆಕಾಳನ್ನ ಹುರಿದ್ಬಿಟ್ಟು ಹಾಕೋದ್ರಿಂದ ಬೇಗ ಬೇಯ್ಕೊಳ್ಳುತ್ತೆ. ಹಾಗೆ ಒಂದು ಸ್ವಲ್ಪ ರುಚಿ ಹಾಕಿ ಒಂದು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಈ ರೀತಿ ಅವರೆಕಾಳು ಬೆಂದ ಮೇಲೆ ಸಾಂಬಾರ್ ಪೌಡರ್ ಹಾಕಬೇಕು. ಸಾಂಬಾರ್ ಪೌಡರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು, ಅವರೆಕಾಳು ಬೆಂದಿರುವಂಥ ನೀರಿಗೆ ಚೆನ್ನಾಗಿ ಸಾಂಬಾರ್ ಪೌಡರ್ನ ಕಲಿಸ್ಕೊಂಡು ಹಾಕೋಬೇಕು. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಯಾರ್ಯಾರು ಕರ್ಮೀನ ತಿನ್ನೋದಿಲ್ಲ ಅಂತ ಅಂತೀರೋ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ಕರ್ಮೀನ್ ಸಾಂಬಾರನ್ನ. ಒಂದ್ಸತ ಮನೇಲಿ ಟ್ರೈ ಮಾಡಿ, ಹಾಗೆ ಯಾವ ರೀತಿ ಬತ್ತು ಅಂತ ಹೇಳಿ. ಈಗ ಸಾಂಬಾರ್ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಕುದಿ ಬರೋ ತನಕ ಬೇಯಿಸ್ಕೋಬೇಕು. ಈ ರೀತಿ ಸಣ್ಣದಾಗಿ ಕುದೀತಾ ಬರ್ತಾ ಇರ್ಬೇಕಾದ್ರೆ ಟೊಮೊಟೊನ 2 ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಹಳ್ಳಿ ಕಡೆ ಎಲ್ಲ ಯಾವ ರೀತಿ ಕರ್ಮೀನ್ ಸಿಗ್ತಿತ್ತು ಅಂದರೆ, ಈಗ ಊರಿಗೆ ಮಾರ್ಕ ಬರ್ತಾರೆ, ಇಲ್ಲ ಅಂದರೆ ಸಂತೆ ಅಂತ ಕಟ್ತಿದ್ರು, ಅಲ್ಲೋಗಿ ತಗೊಂಬರ್ಬೇಕು. ಅಲ್ಲೋಗ್ತಂದ್ರೆ ಫ್ರೆಶ್ ಆಗಿರೋ ಕರ್ಮೀನ್ ಸಿಗುತ್ತೆ. ನೀವೇನಾದ್ರೂ ಮಂಡ್ಯ ಕಡೆ ಬಂದರೆ ಈ ಥರ ಸಂತೆಯಿಂದ ತಗೊಂಡೋಗಿ ಫ್ರೆಶ್ ಆಗಿರೋ ಕರ್ಮೀನ್ ಸಿಗುತ್ತೆ. ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಬದನೆಕಾಯಿ ಹಾಕೊಳ್ಳೋಣ. ಈ ರೀತಿ ಸಣ್ಣದಾಗಿ ಉದ್ದುದಾಗೆ ಮೀಡಿಯಮಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಬಾಯಿಗೆ ತಿನ್ನೋಕ್ಕೆ ಚೆನ್ನಾಗಿ ಸಿಗುತ್ತೆ, ಹಾಗೆ ಜಾಸ್ತಿ ಬೇಯೋದು ಇಲ್ಲ, ಚೆನ್ನಾಗಿ ಒಂದು ಅದಕ್ಕಿರುತ್ತೆ. ನಾನಿಲ್ಲಿ ಒಣ ಅವರೆಕಾಳನ್ನ ಉಪಯೋಗಿಸ್ಕೊಂಡು ಕರ್ಮೀನ್ ಸಾಂಬಾರು ಮಾಡ್ತಿರೋದು. ನಿಮ್ಗೇನಾದರೂ ಒಣ ಅವರೆಕಾಳು ಸಿಕ್ಕಿಲ್ಲ ಅಂದರೆ ಹಸಿ ಅವರೆಕಾಳು ಹಾಕಿ ಕೂಡ ಕರ್ಮೀನ್ ಸಾಂಬಾರು ಮಾಡ್ಬೋದು. ಬೇರೆ ಯಾವ್ದಾದ್ರು ಕಾಳು ಹಾಕಿ ಕರ್ಮೀನ್ ಸಾಂಬಾರು ಮಾಡೋಂಗಿಲ್ಲ, ಅದಕ್ಕೆ ಅವರೆಕಾಳನ್ನೇ ಹಾಕಿ ಮಾಡಬೇಕು. ಈ ರೀತಿ ಅವರೆಕಾಳು ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ರುಚಿನೂ ಕೂಡ ಸೂಪರ್ ಆಗಿರುತ್ತೆ. ಬದನೆಕಾಯಿ ಸ್ವಲ್ಪ ಬೆಂದ ಮೇಲೆ ಆ 2 ಆಲೂಗೆಡ್ಡೆನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ. ಇವೆಲ್ಲವನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊತಾರ್ರಿ. ಹಂಗೆ ಪಕ್ಕದಲ್ಲಿ ಒಂದು ಬಾಣಲಿ ಇಟ್ಟು ಕರ್ಮೀನ ಹುರ್ಕೋಬೇಕು. ಕಡಿಮೆ ಉರಿನಲ್ಲೇ ಕರ್ಮೀನ ಹುರ್ಕೋಬೇಕು. ಜಾಸ್ತಿ ಇಟ್ಕೊಂಡು ಉರಿನ ಹುರ್ಕೋದ್ರಿಂದ ಬೇಗ ಸೀದೋಯ್ತದೆ, ಹಾಗೆ ಗಬ್ಬು ಕೂಡ ಹೋಗಿರಲ್ಲ. ಚೆನ್ನಾಗಿ ಗಬ್ಬುಗೋ ತನಕ ಹುರ್ಕೊಂಡು, ಹಾಗೆ ಉರಿತಾ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ, ಹಾಗೆ ಗಬ್ಬು ಸ್ಮೆಲ್ ಹೋಗಿ ಗಮ್ ಅಂತವೆ ಸ್ವಲ್ಪ, ಅಷ್ಟಾದರೆ ಸಾಕು. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈ ರೀತಿ ಹುರ್ಕೊಂಡಾದ್ಮೇಲೆ ಕರ್ಮೀನ ಒಂದು ಬಟ್ಲಿಗೆ ಎತ್ತಿಡ್ಕೋಬೇಕು. ಹುರಿದಿರೋಂಥ ಕರ್ಮೀನ್ಗೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದು ಎತ್ತಿಡ್ಕೋಬೇಕು. ಈ ರೀತಿ ನೀರ ತೊಳೆಯೋದ್ರಿಂದ ಕರ್ಮೀನಲ್ಲಿರುವಂಥ ಮಣ್ಣು ಕಸ ಏನಾರು ಇದ್ರೂ ನೀಟಾಗಿ ಹೋಗುತ್ತೆ. ಅದರಿಂದ ನೀರು ಚೆನ್ನಾಗಿ ಹಾಕಿ ಕರ್ಮೀನ ತೊಳ್ಕೊಂಡು ಸಾಂಬಾರ್ಗೆ ಹಾಕೋತಾ ಇದ್ದೀನಿ. ಈ ರೀತಿ ತೊಳ್ಕೊಂಡಾದ್ಮೇಲೆ ಸಾಂಬಾರ್ಗೆ ಹಾಕೊಳ್ಳಿ. ಕರ್ಮೀನ ಸಾಂಬಾರ್ಗೆ ಹಾಕಿದ್ಮೇಲೆ ಒಂದು 2 ಕುದಿ ಕುದ್ರೆ ಸಾಕು, ಜಾಸ್ತಿ ಏನು ಬೇಯಬಾರ್ದು. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು, ನೋಡಿ ಯಾವ ರೀತಿ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವಾ, ಹಾಗೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ನಾವಿಲ್ಲಿ ಯಾವುದೇ ರೀತಿಯ ಮಸಾಲೆಯನ್ನು ಹಾಕ್ತಿಲ್ಲ. ಹಳ್ಳಿ ಕಡೆ ಎಲ್ಲ ಅಜ್ಜಿಂದಿರು ಇದೇ ರೀತಿ ಮಾಡ್ತಾರೆ, ನಾವು ಅದೇ ರೀತಿ ಮಾಡ್ತಿ ತೋರಿಸ್ತಾ ಇದ್ದೀನಿ. ಮಸಾಲೆ ಹಾಕಿ ಮಾಡೋದ್ರಿಂದ ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ. ಈ ಥರ ಒಂದ್ಸಲ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಮಕ್ಕಳಿಗೆ ಮೀನು ಕರ್ಮೀನ್ ಕೊಡೋದ್ರಿಂದ ಬುದ್ಧಿ ಚುರುಕಾಗುತ್ತೆ, ಹಾಗೆ ಮಕ್ಕಳು ಕೂಡ ಆಕ್ಟಿವ್ ಆಗಿ ಆಟ ಆಡ್ತಾರೆ. ನಮ್ಮ ಸೈಡೆಲ್ಲ ಮಕ್ಕಳು ಬುದ್ಧಿ ಚುರುಕಾಗಲಿ ಅಂತ ಮೀನು ತಲೆ ತಿನ್ನಿಸ್ತಾರೆ, ಹಾಗೆ ಅತಿ ಹೆಚ್ಚಾಗಿ ಕರ್ಮೀನ್ ಸಾಂಬಾರು ಕೊಡ್ತಾರೆ.
ಈ ರೀತಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ದೊಡ್ಡವರಿಗೆ ಮಾಡ್ಕೊಡಿ, ಒಂದ್ಸತ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಈಗ ಒಂದ್ ಸ್ವಲ್ಪ ಫ್ರೆಶ್ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಮೊದ್ಲೇ ಒಂದ್ ಸ್ವಲ್ಪ ರುಚಿ ಹಾಕೊಂಡಿದ್ದು, ಈಗ ಒಂದ್ ಸ್ವಲ್ಪ ರುಚಿ ಹಾಕತಾ ಇದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಬಿಟ್ಟು ರುಚಿನ ಹಾಕೊಳ್ಳಿ. ನನ್ಗೊಂದ್ ಸ್ವಲ್ಪ ಇಲ್ಲಿ ರುಚಿ ಕಮ್ಮಿ ಆಗಿತ್ತು. ಈ ರೀತಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಹಾಗೆ ಪಕ್ಕದಲ್ಲಿ ಒಂದು ಬಾಣಲಿ ಇಟ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋಣ. ಮೊದಲಿಗೆ ಒಗ್ಗರಣೆ ಕೊಡೋದಕ್ಕೆ ಒಂದು ಬಾಣಲಿ ಇಟ್ಕೊಳ್ಳೋಣ. ಅದಕ್ಕೊಂದು 3-4 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿನ ನೆಜ್ಜಿ ಚೆನ್ನಾಗಿ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಹಾಗೆ ಫ್ರೆಶ್ ಆಗಿರೋ ಕರಿಬೇವು ತಗೋತಾ ಇದ್ದೀನಿ. ಫ್ರೆಶ್ ಆಗಿರೋ ಕರಿಬೇವು ಹಾಕೋದ್ರಿಂದ ಒಗ್ಗರಣೆಗೆ ಘಮ ಘಮ ಅಂತ ಅಂತಿರುತ್ತೆ. ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ, ಸಣ್ಣದಾಗಿ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿರೋದು. ಅದನ್ನು ಕೂಡ ಚೆನ್ನಾಗಿ ಒಗ್ಗರಣೆಗೆ ಹುರ್ಕೋಬೇಕು. ಈ ರೀತಿ ಎಲ್ಲವನ್ನು ಹುರ್ಕೊಂಡಾದ್ಮೇಲೆ ಲಾಸ್ಟ್ ನಲ್ಲಿ ಹುಣಸೆಹಣ್ಣ ಚೆನ್ನಾಗಿ ನೆನೆಸಿ ಫಸ್ಟ್ ಎತ್ತಿಟ್ಕೊಂಡಿದೆ. ಅದನ್ನ ಚೆನ್ನಾಗಿ ಕಲಸಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಹುಣಸೆಹಣ್ಣು ಹಾಕೋದ್ರಿಂದ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ. ಹಾಗೆ ಚೆನ್ನಾಗಿ ಒಗ್ಗರಣೆಯಲ್ಲೇ ಚೆನ್ನಾಗಿ ಬೇಯುತ್ತೆ ಹುಣಸೆ ಹುಳಿ. ಆದ್ರಿಂದ ಯಾವುದೇ ರೀತಿಯ ಹಸಿ ಸ್ಮೆಲ್ ಹೊಡೆಯೋದಿಲ್ಲ. ಈ ರೀತಿ ಎಲ್ಲವನ್ನೇ ಚೆನ್ನಾಗಿ ಒಗ್ಗರಣೆ ಕೊಟ್ಟಾದ್ಮೇಲೆ ಸಾಂಬಾರ್ಗೆ ಹಾಕೊಳ್ಳೋಣ. ಕರ್ಮೀನ್ ಸಾಂಬಾರ್ಗೆ ಹುಣಸೆ ಹುಳಿ ಇರಲೇಬೇಕು, ಯಾಕೆಂದ್ರೆ ಹುಣಸೆ ಹುಳಿ ಹಾಕೋದ್ರಿಂದ ತುಂಬಾನೇ ಟೇಸ್ಟ್ ಆಗಿ ಇರುತ್ತೆ. ಹಾಗೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಅದರಿಂದ ಈ ರೀತಿ ಎಲ್ಲ ಒಗ್ಗರಣೆ ಕೊಟ್ಟಾದ್ಮೇಲೆ ಲಾಸ್ಟ್ನ ಚೆನ್ನಾಗಿ ಒಂದು ಕುದಿ ಬೆಂದ್ಮೇಲೆ ಲಾಸ್ಟ್ನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಹಳ್ಳಿ ಸ್ಟೈಲ್ ಕರ್ಮೀನ್ ಸಾಂಬಾರ್ ರೆಡಿ ಆಯ್ತು. ಅಜ್ಜಿಯಂದಿರ ಕೈ ರುಚಿ ತರನೇ ಇರುತ್ತೆ ಕರ್ಮೀನ್ ಸಾಂಬಾರು. ಒಂದ್ಸತ ಈ ತರ ಮನೇಲಿ ಟ್ರೈ ಮಾಡಿ, ತುಂಬಾನೇ ಸೂಪರ್ ಆಗಿರುತ್ತೆ. ಹಾಗೆ ನೋಡಿ ಯಾವ ರೀತಿ ಬಂದೈತೆ, ಸೂಪರ್ ಆಗಿ ಕಾಣಿಸ್ತೈತೆ ಅಲ್ವಾ. ಈ ಒಂದ್ಸತ ಕರ್ಮೀನ್ ಸಾಂಬಾರ್ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ಸುತ್ತೆ. ಕರ್ಮೀನ್ ಸಾಂಬಾರ್ನ ಮುದ್ದೆ ಅಥವಾ ಅನ್ನ ಯಾವುದಕ್ಕಾದ್ರೂ ತಿನ್ಬೋದು. ಸೂಪರ್ ಆಗಿ ಟೇಸ್ಟಿ ಆಗಿರುತ್ತೆ. ಇದೇ ರೀತಿ ಹೆಚ್ಚಿನ ವಿಡಿಯೋಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.